ನಮಸ್ತೆ, ಇದು ಗೀತಾ ಕನ್ನಡತಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಹೊಸ ಯೂಟ್ಯೂಬರ್ಸ್ದು ಯಾಕೆ ಬೇಗ ಮೊನಿಟೈಸೇಷನ್ ಆನ್ ಆಗಲ್ಲ ಅಂತ. ಸೊ ಫಸ್ಟ್ ರೀಸನ್ ಬಂದ್ಬಿಟ್ಟು ಅವರು ಸೋಷಿಯಲ್ ಮೀಡಿಯಾಸಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರಲ್ಲ. ಆಮೇಲೆ ಅಂದರೆ ರೀಲ್ಸ್ಗಳಲ್ಲಿ ಅವರು ಜಸ್ಟ್ ವೈರಲ್ ಆಗಿರಲ್ಲ, ಅದು ಒಂದು ರೀಸನ್ನು. ಅದಾದಮೇಲೆ ಬಂದ್ಬಿಟ್ಟು ಅವರು ಏನಂತಾರೆ, ಸ್ವಲ್ಪ ಮಾತಾಡೋದ್ರಲ್ಲಿ ಹಿಂಜರಿತಾ ಇರ್ತಾರೆ. ಹೊಸ ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಾನು ಕೂಡ ಮಾತಾಡೋದ್ರಲ್ಲಿ ಸ್ವಲ್ಪ ಹಿಂಜರಿತಿರ್ತಾರೆ, ಮತ್ತು ಸ್ಪಷ್ಟತೆ ಇರಲ್ಲ, ಸ್ವಲ್ಪ ತೊದಲಿರುತ್ತೆ, ವಾಯ್ಸ್ ಕಡಿಮೆ ಇರುತ್ತೆ, ಕ್ಲೀನಾಗಿ ಬೇಸಾಗಿ ಮಾತಾಡೋಕ್ಕೆ ಸ್ವಲ್ಪ ಭಯ ಪಡ್ತಿರ್ತಾರೆ. ಅದೊಂದು ರೀಸನ್ನು. ಮತ್ತು ಅವಾಗಿನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ವೀಡಿಯೋಸು ಸ್ವಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಕಾರಣದಿಂದ ಬೇಗ ಮೊನಿಟೈಸೇಷನ್ ಆಗಲ್ಲ. ಆಗುತ್ತೆ, 5-6 ವರ್ಷದ ತನಕನೂ ಆಗುತ್ತೆ. ನಂದು ಸಹ ಸುಮಾರು ಎಷ್ಟು ವರ್ಷ ಅಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ, ಅಂದರೆ ಯೂಟ್ಯೂಬ್ ನೋಡಿವೆ 2000 ನನ್ನ ಮದುವೆ ಅದು 1-2 ವರ್ಷಕ್ಕೆ ಒಂದು ಫೋನ್ ಕೆಟ್ಟೋಯ್ತು. ಅದಾದಮೇಲೆ 2019 20 ಏನೋ ನನ್ನ ಫಸ್ಟ್ ಮಗ ಹುಟ್ಟಿ 1 ವರ್ಷಕ್ಕೆ ಹೊಸ ಫೋನ್ ತೊಗೊಂಡಿದ್ದೆ. ಸೊ ಆ ಫೋನಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಯೂಟ್ಯೂಬ್ ನೋಡಿವೆ ಅಷ್ಟೇ, ಓಪನ್ ಮಾಡಿಬಿಟ್ಟು ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ನನಗೆ ಈ ಥರ ಅಪ್ಲೋಡ್ ಮಾಡಿದ್ರೆ ದುಡ್ಡು ಬರುತ್ತೆ, ಈ ಥರ ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಇತ್ತೀಚೆಗೆ ಅಂದರೆ ಈಗ 1 ವರ್ಷದಿಂದ ನನಗೂ ಸ್ವಲ್ಪ ಮಾಡಬೇಕು, ಅದ್ರಲ್ಲಿ ಬೆಳಿಬೇಕು. ಹೆಣ್ಮಕ್ಳು ಅಂದರೆ ಗೊತ್ತೇ ಇರುತ್ತೆ, 4 ಗೋಡೆ ಮಧ್ಯೆ ಇರ್ತಾರೆ, ಈ ಹೊರಗಡೆ ಹೋಗಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಮಕ್ಕಳು, ಮನೆ, ಗಂಡ, ಕೆಲಸ ಇದೇ ಆಗೋಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲೇ ಏನಾದರೂ ಮಾಡೋಣ. ಎಷ್ಟೊಂದು ಜನ ಹೆಣ್ಮಕ್ಳು ವೀಡಿಯೋಸ್ ನೋಡ್ತೀನಿ, ಅವರು ಯಾವ ಥರ ಅಚೀವ್ ಮಾಡಿದ್ದಾರೆ ಅಂತ. ಸೊ ಹಾಗೆ ನಾನು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಓಪನ್ ಮಾಡಿದ್ದೆ. ಬಟ್ ಯಾಕೋ ಮನಸ್ಸಿಗೆ ಬೇಜಾರಾಗಿ ಬಿಟ್ಬಿಟ್ಟೆ. ಈಗ 1.5 ತಿಂಗಳಿಂದ ಬಿಟ್ಬಿಟ್ಟಿದ್ದೆ. ಸೊ ಈಗ ಮಾಡಬೇಕು ಅನ್ನೋ ಇದರಿಂದ ನಾನು ಹೊಸ ಚಾನಲ್ ಓಪನ್ ಮಾಡಿಬಿಟ್ಟೆ. ಸೊ ಅದು ಸ್ವಲ್ಪ ಗ್ಯಾಪ್ ಆಗೋಯ್ತಲ್ಲ, ಸೊ ಅದು ಲೆಕ್ಕಕ್ಕೆ ಬರಲ್ವೇನೋ ಅಂದ್ಬಿಟ್ಟು, ಆಮೇಲೆ 5 ವರ್ಷದಿಂದ ರನ್ ಆಗ್ತಿತ್ತಲ್ಲ ಅದು ಅಂದ್ಬಿಟ್ಟು, ಅದು ವರ್ಕ್ ಆಗಲ್ವೇನೋ ಅಂದ್ಬಿಟ್ಟು ನಾನು ಅದರಿಂದ ಬ್ಯಾಕ್ ಬಂದು ಹೊಸ ಚಾನಲ್ ಓಪನ್ ಮಾಡಿ ಅದರಲ್ಲಿ ವೀಡಿಯೋಸ್ ಹಾಕ್ತಿದ್ದೆ. ಆವಾಗ ನಾನು ಯೂಟ್ಯೂಬಲ್ಲಿ ಒಂದು ಇದನ್ನು ನೋಡಿದೆ, ಅಂದರೆ ಒಬ್ಬರು ಇನ್ಫಾರ್ಮೇಷನ್ ಕೊಡ್ತಿರೋದು ನೋಡಿದೆ. ನೀವು ಎಷ್ಟೇ ವರ್ಷದಿಂದ ಯೂಟ್ಯೂಬ್ ಯಾವಾಗಾದರೂ ಸ್ಟಾರ್ಟ್ ಮಾಡಿರ್ಬೋದಂತೆ, 1 ವರ್ಷದಲ್ಲಿ ಅದು ಮಾನಿಟೈಸೇಷನಿಂದು ಏನು ರೂಲ್ಸ್ ಇರುತ್ತೋ ಅದನ್ನು ಅಚೀವ್ ಮಾಡಬೇಕಂತೆ. ಅಷ್ಟು ಮಾಡಿದ್ರೆ ಯಾವಾಗಾದರೂ, ಎಷ್ಟು 5 ವರ್ಷನಾದರೂ ಆಗಿರಲಿ, ಎಷ್ಟು ವರ್ಷನಾದರೂ ಆಗಿರಲಿ, ಮಾನಿಟೈಸೇಷನ್ ಆಗುತ್ತಂತೆ 1 ವರ್ಷದ ಟೈಮಲ್ಲಿ ಅವ್ರು ಕೊಟ್ಟಿರೋ ಇದನ್ನು ಗೋಲ್ಸ್ನ ಅಚೀವ್ ಮಾಡಿದ್ರೆ. ಸೊ ನಂಗೆ ಅದು ಗೊತ್ತಿರಲಿಲ್ಲ. ಹಾಗಾಗಿ ನಾನು ಸಹ ಅದು ಏನಂತಾರೆ, ಅದನ್ನು ಬಿಟ್ಬಿಟ್ಟು ಮತ್ತೆ ಹೊಸದಾಗಿ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಬೇರೆ ಚಾನಲ್ ಓಪನ್ ಮಾಡಿ. ಸೊ ಅದೊಂದು ತಪ್ಪಾಯಿತು ನಂದು. ಅದು ಸ್ವಲ್ಪ ಚೆನ್ನಾಗಿತ್ತು, ಏನು ನಮಗೆ ಒಂದು 27 ಏನೋ ಇತ್ತು ಸಬ್ಸ್ಕ್ರೈಬರ್. ಸೊ ಇದರಲ್ಲಿ ಬಂದಿದೆ ಒಂದು 23 ಬಂದಿದೆ. ಈಗ 1 ತಿಂಗಳಿಂದ ಸ್ಟಾರ್ಟ್ ಮಾಡಿರೋದು. ನೋಡೋಣ, ಅಂದರೆ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಅಂದರೆ ನನ್ನ ಇದನ್ನು ಏನಂತಾರೆ, ಏನಾದರೂ ಮಾಡ್ತೀನಿ, ಏನಾದರೂ ಬೆಳಿತೀನಿ ಅನ್ನೋ ಒಂದು ನಂಬಿಕೆ ಇರೋರು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಯಾರು ಮಾಡಿಲ್ವೋ ಅವರು ಏನೋ ಕೆಲಸ ಇಲ್ದಲೇ ಮಾಡ್ತಾರೆ, ಬೇಕಾಬಿಟ್ಟಿ ಮಾಡ್ತಾರೆ ಅಂದ್ಬಿಟ್ಟು ಎಷ್ಟೊಂದು ಜನ, ಸುಮಾರು ಜನ ಇದ್ದಾರೆ ನನಗೆ ಗೊತ್ತಿರೋರು, ನನ್ನ ಕಾಂಟ್ಯಾಕ್ಟಲ್ಲಿ. ಈ ಥರ ಎಲ್ಲ ಶೇರ್ ಮಾಡಿದೆ ಸ್ಟಾರ್ಟಿಂಗು, ಯಾರೂ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ, ಮತ್ತು ಸಬ್ಸ್ಕ್ರೈಬು ಸಹ ಆಗಿಲ್ಲ. ಬಟ್ 24 ಜನನೂ ಏನೋ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಅಂದರೆ ಹೆಣ್ಮಕ್ಳಿಗೆ ಇನ್ನೇನು ಆಸೆ ಇರುತ್ತೆ, ಒಂಚೂರು ಏನರಲ್ಲಾದರೂ ಇಂಡಿಪೆಂಡೆಂಟ್ ಆಗಿರಬೇಕು, ಎಕನಾಮಿಕಲಿ, ಫೈನಾನ್ಷಿಯಲಿ ಕೇಪಬಲ್ ಆಗಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಅದೇ ಆಸೆ ಇಟ್ಕೊಂಡು ನಾನು ಈ ಫೀಲ್ಡಿಗೆ ಬಂದಿದ್ದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೊನೆಯ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.